Okay friends, today we are going to start current electricity. This is very important unit for your COT as well as NEET and also for your engineering. So now the question is, what is the meaning of current electricity? Just like electrostatics, it is also a branch of physics. Both are branch of physics and both are dealing with the study of charges. Now what is the difference between the electrostatics and current electricity? The only difference is, in electrostatics we are going to study about the charges which are at rest, and here we are going to study the same charges which are in motion. That's why study of charge in motion is called as current electricity. That means current electricity, it is a branch of physics which deals with the study of charges in motion. Okay dear students, ನಿಮಗೆ ಈಗಾಗಲೇ ಗೊತ್ತಿದೆ ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿ ನಾವು ಚಾರ್ಜಸ್ ರೆಸ್ಟ್ ಆಗಿದ್ದಾಗ ಅದನ್ನು ಸ್ಟಡಿ ಮಾಡಿದ್ವಿ. ಆದರೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಚಾರ್ಜಸ್ಗಳು ಚಲನೆಯೊಳಗಿದ್ದಾಗ ನಾವು ಅದನ್ನು ಸ್ಟಡಿ ಮಾಡಿದ್ವಿ. ಓಕೆ, ಅಂದ್ರೆ ಚಾರ್ಜ್ ರೆಸ್ಟ್ ನಲ್ಲಿ ಇದ್ದಾಗ ಅದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದ. whenever the charge is at rest, that produces electric field around it. When the same charge is set into motion, that produces electric current. ಹೌದಾ? ಹಾಗಾದ್ರೆ ಎಲೆಕ್ಟ್ರಾನ್ಗಳು ಬಹಳ ಸಣ್ಣವಿರ್ತವೆ. ಎಷ್ಟು ಸಣ್ಣ ಅಂದ್ರೆ ನಮಗೆ ಬರಿಗಡೆ ಕಾಣಂಗಿಲ್ಲ, ಅಷ್ಟು ಸೂಕ್ಷ್ಮ ಇರ್ತವೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನೀವು ನೋಡ್ಬೋದು. ಹೌದಾ? ಹಾಗಾದ್ರೆ ಎಲೆಕ್ಟ್ರಾನ್ ಚಲನೆಯನ್ನು ತೊಡಗಿಸಿಕೊಂಡು ಎಲೆಕ್ಟ್ರಾನ್ ತಗೊಂಡು ಹೋಗಿದನು ಅಲ್ಲ. ಎಲೆಕ್ಟ್ರಾನ್ ಚಲನೆಯನ್ನು ತೊಡಗಿ ಹೆಂಗೆ ಮಾಡೋದು ಅಂತಾರೆ, ಯಾವ ರೀತಿ ಮಾಡೋದು ನೋಡ್ರಿ. ವೆನ್ ಎಲೆಕ್ಟ್ರಾನ್ಸ್ ಆರ್ ಪ್ರೋಟಾನ್ಸ್ ಆರ್ ಸೆಟ್ ಇಂಟು ಮೋಷನ್, ದೇ ಕನ್ಸ್ಟಿಟ್ಯೂಟ್ ಎಲೆಕ್ಟ್ರಿಕ್ ಕರೆಂಟ್. ನಾವು ಅವರ ಕ್ವಶನ್ ಈಸ್, ನಮ್ಮ ಮುಂದೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಎಲೆಕ್ಟ್ರಾನ್ಗಳನ್ನ ಚಲನೆ ಒಳಗೆ ಹೆಂಗೆ ತೊಡಗಿಸುವುದು, ಹೌ ದ ಎಲೆಕ್ಟ್ರಾನ್ ಶುಡ್ ಬಿ ಸೆಟ್ ಇಂಟು ಮೋಷನ್, ಅದು ನಮಗೆ ಮುಂದಿನ ಕ್ವಶನ್. ಓಕೆ, ಈಗ ನೋಡಿರಿ, ಆಲ್ ಸಾಲಿಡ್ ಸಬ್ಸ್ಟೆನ್ಸಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ಕಂಡಕ್ಟರ್ಸ್, ಸೆಮಿಕಂಡಕ್ಟರ್ಸ್, ಇನ್ಸುಲೇಟರ್ಸ್. ಈ ಮೂರು ವಸ್ತುಗಳಲ್ಲಿ ಚಾರ್ಜಸ್ ಇದ್ದೇ ಇದೆ. ಅದರ ಓನ್ಲಿ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಸೆಮಿಕಂಡಕ್ಟರ್ಸ್ ಗಳಲ್ಲಿ ಮತ್ತು ಇನ್ಸುಲೇಟರ್ಸ್ ಗಳಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳು ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಹಾಗಾದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲಿರ್ತಾವ? ಕಂಡಕ್ಟರ್ಸ್ ಗಳಲ್ಲಿ ಮಾತ್ರ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಹಾಗಾದ್ರೆ ಈಗ ನಾನು ಇದೊಂದು ಫ್ರೀ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಬೋದು. Here I will consider a conductor here. ಇದೊಂದು ಕಂಡಕ್ಟರ್ ನಾನು ಕನ್ಸಿಡರ್ ಮಾಡ್ಬೋದು. See here, this is called what? This is a conductor. ಇದೊಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡ್ಕೊಂಡು ಈಗ ನಮಗೆ ಇದರ ಕರೆಂಟ್ ಪಾಸ್ ಆಗಬೇಕಾಗಿದೆ. ಕರೆಂಟ್ ಪಾಸ್ ಆಗಬೇಕಂದ್ರೆ ಎಲೆಕ್ಟ್ರಾನ್ಗಳು ಚಲನೆ ಒಳಗೆ ತೊಡಗಬೇಕಾಗಿದೆ. ಏನ್ ಬೇಕು ನಮಗ? ಎಲೆಕ್ಟ್ರಾನ್ಗಳು ಚಲನೆ ತೊಡಗಬೇಕಂದ್ರೆ ಏನ್ ಮಾಡಬೇಕು? ಈಗ ಕಂಡಕ್ಟರ್ ಬಗ್ಗೆ ಒಂದು ವೈರ್ ಅಥವಾ ಎರಡು ಪಾಯಿಂಟ್ಸ್ ಸೇ ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ. ಎರಡು ಪಾಯಿಂಟ್ ಅನ್ನ ನಾನಿಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ. ಈ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ನಡುವೆ ನನಗೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಬೇಕಾಗಿದೆ. ಏನ್ ಮಾಡಬೇಕು? ಇವು ಎರಡರ ನಡುವೆ ಎಲೆಕ್ಟ್ರಿಕ್ ಕರೆಂಟ್ ಬರಬೇಕಾದ್ರೆ ಏನ್ ಮಾಡಬೇಕು? ಐ ಶುಡ್ ಕನೆಕ್ಟ್ ಎ ವೈರ್ ಹಿಯರ್. ಅಂದ್ರೆ ಎಲೆಕ್ಟ್ರಾನ್ಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ಒಂದು ಕಂಡಕ್ಟಿಂಗ್ ಪಾತ್ ಬೇಕು, ಅಂದ್ರೆ ವೈರ್ ಬೇಕು. ಅಂದ್ರೆ ಇದು ವೈರ್. ನನಗೇನ್ ಬೇಕೈತಿ? ಈ ಎ ಮತ್ತು ಬಿ ಎರಡು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡೆ. ಎ ಇಂದ ಬಿಗೆ ಕರೆಂಟ್ ಹೋಗ್ಬೇಕಾಗಿದೆ, ಎಲೆಕ್ಟ್ರಾನ್ ಚಲಿಸಬೇಕಾಗಿದೆ. ಅಂದ್ರೆ ಅದು ಚಲಿಸಕ್ಕೆ ಏನ್ ಬೇಕು? ಒಂದು ಪಾತ್ ಬೇಕು. ಹೌದಾ? ಒಂದು ಕಂಡಕ್ಟ್ ಎಲೆಕ್ಟ್ರಾನ್ ಕಂಡಕ್ಟ್ ಮಾಡ್ಲಿಕ್ಕೆ ಒಂದು ಪಾತ್ ಬೇಕು, ಅದು ಕಂಡಕ್ಟಿಂಗ್ ಪಾತ್ ಅಥವಾ ಕಂಡಕ್ಟಿಂಗ್ ವಯರ್ ಅಂತ. ಅಂದ್ರೆ ವಯರ್ ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರಾನ್ ಫ್ಲೋ ಆಗ್ಬಿಡ್ತಾವ? ಇಲ್ಲ. ಏನ್ ಮಾಡ್ಬೇಕು? ಇದಕ್ಕ ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಬೇಕು. ಏನ್ ಅಪ್ಲೈ ಮಾಡಬೇಕು? ಪೊಟೆನ್ಶಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಬೇಕು. When you apply some potential difference between the ends of the conductor, and also you should need a conducting wire.
ಅಂದಾಗ ಮಾತ್ರ ಇಲ್ಲಿ ಎ ದಿಂದ ಬಿ ಗೆ ಕರೆಂಟ್ ಐ ಪಾಸ್ ಆಗ್ತೈತಿ. ಅಂದ್ರೆ if you want to get the current between 2 points, what you need? You must need a conducting wire between those 2 points and a suitable potential difference should be maintained between those 2 points. Then only you will get the current. ಅಂದ್ರೆ ನಮಗ ಎರಡು ಪಾಯಿಂಟ್ಗಳ ನಡುವೆ ಕರೆಂಟ್ ಅನ್ನ ಪಡಿಬೇಕಾದ್ರೆ ನಮಗೆ ಏನೇನು ಬೇಕೋ, ಒಂದು ಕಂಡಕ್ಟಿಂಗ್ ವೈರ್ ಬೇಕೋ, ತಾವೆರಡರ ನಡುವೆ ಸರ್ಟನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಅಂದಾಗ ಮಾತ್ರ ನಾವು ಕರೆಂಟ್ ಅನ್ನ ಪಡಿಬೇಕು. ಇಲ್ಲೊಂದು ಕ್ವಶನ್, ಹೇಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡೋದಂದ್ರೆ ಏನಿದೆ? ವಾಟ್ ಅಬೌಟ್ ದಿಸ್ ಪೊಟೆನ್ಷಿಯಲ್ ಡಿಫರೆನ್ಸ್? ಏನಿಂಗಂದ್ರೆ ಇದನ್ನ ಮೇಂಟೈನ್ ಮಾಡಿದ್ರೆ ಯಾಕೆ ಓಡಕ್ ಸ್ಟಾರ್ಟ್ ಮಾಡ್ತಾವೆ ಅನ್ನೋದನ್ನ ಏನಾದ್ರು ತಿಳ್ಕೊ. ನನ್ಗೆ ಹೇಳಿದೆ ಟು ಗೆಟ್ ಎಲೆಕ್ಟ್ರಿಕ್ ಕರೆಂಟ್ ಬಿಟ್ವೀನ್ 2 ಪಾಯಿಂಟ್ಸ್. ಹೇಳ್ತಾ ಇದ್ದೀನಿ ಏನು? ಟು ಗೆಟ್ ಎಲೆಕ್ಟ್ರಿಕ್ ಕರೆಂಟ್ ಬಿಟ್ವೀನ್ 2 ಪಾಯಿಂಟ್ಸ್, ಟು ಗೆಟ್ electric current, to get electric current between 2 points, between 2 points, to get electric current between 2 points. ಯಾವ ಪಾಯಿಂಟ್? A and B. A ಮತ್ತು B ನಡುವೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಪಡಿಬೇಕಂದ್ರೆ ಏನ್ ಮಾಡಬೇಕು? ನಾವು 2 conditions should be satisfied. ಯಾವ ಕಂಡೀಷನ್ಸ್? ಏನು? ಒಂದೇ ಕಂಡೀಷನ್, there must be a conducting path between the 2 points. There must be a conducting path. There must be a conducting path. Conducting path andra wire between the 2 points, between the 2 points. ಒಂದು ಕಂಡಕ್ಟಿಂಗ್ ಪಾತ್ ಇರಬೇಕು, ವೈರ್ ಇರಬೇಕು. ಇದು ಎರಡನೇ ಪಾಯಿಂಟ್ ಯಾವುದು? a suitable potential difference should be maintained. Should be maintained between the 2 points. Between the 2 points. ನೋಡಿ, ಈ ಎರಡು ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಎರಡು ಬಿಂದುಗಳ ನಡುವೆ ನೀವು ಕರೆಂಟ್ ಅನ್ನ ಪಡಿಬೇಕಂದ್ರೆ, ಎರಡು ಪಾಯಿಂಟ್ಗಳ ನಡುವೆ ಕರೆಂಟ್ ಪಡಿಬೇಕಂದ್ರೆ ನಿಮಗ ಆ ಕರೆಂಟ್ ಚಲಿಸಲಿಕ್ಕೆ, ಎಲೆಕ್ಟ್ರಾನ್ ಚಲಿಸಲಿಕ್ಕೆ ಒಂದು ಪಾತ್ ಬೇಕು, ಒಂದು ವೈರ್ ಬೇಕು. ಅದಕ್ಕೆ there must be a conducting path, ಅಂದ್ರೆ ವೈರ್ ಬೇಕು between the 2 points and a suitable potential difference should be maintained between the 2 points. Then only you will get the current between A and B. ಈಗ ನಮ್ಮ ಮುಂದೆ ಕ್ವಶನ್ ಏನಪ್ಪ ಅಂದ್ರೆ, ಏನು ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಎಲೆಕ್ಟ್ರಾನ್ ಹೆಂಗ್ ಓಡುವಂಗ ಮಾಡ್ತೈತಿ? ಏನು ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಯಾರು ಕೊಡ್ತಾರೆ? ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ನೀವು ಕೊಡ್ತೀರಿ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಡಾಕ ಒಂದು ಸಾಧನ ಐತಿ, ಅದ್ರ ಹೆಸರು ಏನಪ್ಪಾ ಅಂತಂದ್ರ ಬ್ಯಾಟ್ರಿ. ಅದ್ರ ಹೆಸರೇನು? ಬ್ಯಾಟ್ರಿ ಅಥವಾ ಸೆಲ್ ಅಂತ, ಅಥವಾ ಸೋರ್ಸ್ ಆಫ್ EMF ಅಂತ. ಸೋರ್ಸ್ ಆಫ್ EMF ನೋಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ನ ಉಂಟು ಮಾಡತಕ್ಕಂತ ಒಂದು ಸಾಧನ ಐತಿ, ಅದರ ಹೆಸರ ಬ್ಯಾಟ್ರಿ. Battery is a device which provides constant potential difference. Battery का सेल ಅಂತ ಕರಿತೀವಿ, source of EMF ಅಂತ ಕರಿತೀವಿ. ನಮ್ಮ ಮುಂದೆ ಕ್ವಶನ್ ಈಗ, ಈ ಬ್ಯಾಟ್ರಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕೊಡ್ತದಂತ, ಕೊಟ್ಟಾಗ ಎಲೆಕ್ಟ್ರಾನ್ ಓಡ್ತದಂತ. ಅದು ನಮ್ಮ ಮುಂದೆ ಕ್ವಶನ್. ನಮಗ ನಿಮಗೆ ತಿಳಿದಿರೋ ಕ್ವಶನ್ ಯಾವಪ್ಪ ಅಂದ್ರೆ, ಈಗ ಬ್ಯಾಟ್ರಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಡ್ತದಂತ, ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಾಗ ಎಲೆಕ್ಟ್ರಾನ್ ಓಡ್ತದಂತೆ, ಅವಾಗ ಕರೆಂಟ್ ಕೊಡ್ತದಂತ. ಅದು ಹೆಂಗ್ ಕೊಡ್ತದಂತ, ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಆಕ್ಚುಲಿ ಏನಂತಂದ್ರೆ ಅದು ಹೆಂಗ್ ಪ್ರೊವೈಡ್ ಮಾಡ್ತದ, ಅದನ್ನ ನಾವೀಗ ಸ್ಟಡಿ ಮಾಡೋಣ. ಓಕೆ, ನಾವು ಕಮ್ ಟು ದ ಪಾಯಿಂಟ್.
what is potential difference and how it is provided by the battery. ನಾನು ಪ್ರೀವಿಯಸ್ ಕ್ಲಾಸ್ ಹೇಳಿದ್ದೆ ಹೌದಾ ಹೇಳಿದೆ. ಓಕೆ now let us study in detail about electric current. Okay students, here I will draw a conductor here. Here I will draw a conductor. See here, this is a conductor. This is a conductor having certain length, that is L. ಇಲ್ಲಿ ನಾನು ಕಂಡಕ್ಟರ್ ನ ತೆಗೆದುಕೊಂಡಿದ್ದೀನಿ. This is a conductor. Basically current definition ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಫಸ್ಟ್. ಇದಕ್ಕ P end ಅಂತಾನೆ, ಇದಕ್ಕ Q end ಅಂತಾನೆ. ಅದರ PQ is our conductor having a length L. ಹೌದಾ? ಓಕೆನಾ? ಈಗ ಒಂದು ಎಂಡ್ನಿಂದ ಇನ್ನೊಂದು ಎಂಡ್ಗೆ Q ಅಮೌಂಟ್ ಆಫ್ ಚಾರ್ಜ್ ಪಾಸ್ ಆಗ್ತಾ ಇದೆ ಅನ್ಕೊಳ್ಳಿ. ಎಷ್ಟು ಸೆಕೆಂಡ್ ಒಳಗ? T ಸೆಕೆಂಡ್. Then the ratio Q by T represents what? Current passing through this conductor. ಅಂದ್ರ ಪ್ರತಿ T ಸೆಕೆಂಡ್ಗೆ ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಒಂದು ಎಂಡ್ನಿಂದ ಇನ್ನೊಂದು ಎಂಡ್ ಹೊಂಟೈತಿ ಅನ್ನೋದೇ ಕರೆಂಟ್. ಅರ್ಥ ಆಯ್ತಾ? ನಾವು ಆಗಲೇ ಏನು ಡಿಫೈನ್ ಮಾಡಿದ್ವಿ? ಫ್ಲೋ ಆಫ್ ಚಾರ್ಜಸ್, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಫ್ಲೋ ಆಫ್ ಪ್ರೋಟಾನ್ಸ್ ಇಸ್ ಕಾಲ್ಡ್ ಆಸ್ ಕರೆಂಟ್. ಸಿಂಪಲ್. ಆದ್ರೆ ಇನ್ನೊಂದು ಡೆಫಿನಿಷನ್ ಏನು ಬಂದಿದೆ? ಪ್ರತಿ T ಸೆಕೆಂಡ್ಗೆ Q ಅಮೌಂಟ್ ಆಫ್ ಚಾರ್ಜ್ ಫ್ಲೋ ಆಗ್ತಾ ಇದೆ. ಅಂದ್ರ ಅಮೌಂಟ್ ಆಫ್ ಚಾರ್ಜ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್ ಪರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ವಾಟ್? ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದಟ್ ಕಂಡಕ್ಟರ್. That is I is equal to Q by T. ಅಂದ್ರೆ electric current through a conductor is defined as the amount of charge flowing through the conductor per unit time. ಪ್ರತಿ ಸೆಕೆಂಡ್ಗೆ ಎಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ ಅನ್ನೋದೇ ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ತದ. ಓಕೆ, ಇಲ್ಲಿ ಪ್ರತಿ T ಸೆಕೆಂಡ್ಗೆ Q ಅಮೌಂಟ್ ಆಫ್ ಚಾರ್ಜ್ P ದಿಂದ Q ಹೊಂಟೈತಿ, ಇದರ ಅರ್ಥ. ಹಾಗಾದ್ರೆ ಇದು ಕಾನ್ಸ್ಟಂಟ್ ಕರೆಂಟ್ ಅಂತ ಕರೀತಾರೆ, ಸ್ಟಡಿ ಕರೆಂಟ್ ಅಂತ ಕರೀತಾರೆ. ಅಂದ್ರೆ ಪ್ರತಿ T ಸೆಕೆಂಡ್ಗೆ Q ಅಮೌಂಟ್ ಆಫ್ ಚಾರ್ಜ್. ಈಗ 1 ಸೆಕೆಂಡ್ Q ಅಮೌಂಟ್ ಆಫ್ ಚಾರ್ಜ್ ಹೋಗಿದೆ ಅನ್ಕೊಂಡು, ನೆಕ್ಸ್ಟ್ ಸೆಕೆಂಡ್ ಮತ್ತು Q1, ನೆಕ್ಸ್ಟ್ ಸೆಕೆಂಡ್ ಮತ್ತು Q1, ನೆಕ್ಸ್ಟ್ ಸೆಕೆಂಡ್ ಮತ್ತು Q1. ಇದು ಸ್ಟಡಿ ಕರೆಂಟ್ ಅಂತ. ಆ ಕರೆಂಟ್ ಯಾವಾಗ ಸ್ಟಡಿ ಇರಂಗಿಲ್ಲ, ಆಲ್ ಟೈಮ್ ಸ್ಟಡಿ ಇರಂಗಿಲ್ಲ, ವೇರಿಯಬಲ್ ಇರ್ತದೆ, ಹೆಚ್ಚು ಕಮ್ಮಿ ಇರ್ತದೆ. ಹೌದಾ? ಅವಾಗ ನೀವೇನ್ ಮಾಡ್ತೀರಿ? ಇನ್ನೊಂದು ಫಾರ್ಮ್ನ ಬಳಸ್ತೀರಿ. I is equal to limit of delta Q by delta T as delta T tends to 0 1%. ಇದರ ಅರ್ಥ ಆಗುತ್ತಲ್ಲ, ಡೆಲ್ಟಾ T ಅಂದ್ರೆ ಸೆಕೆಂಡ್ಗಿಂತ ಕಮ್ಮಿ ಇದೆ. ಡೆಲ್ಟಾ T tends to 0 ಅಲ್ಲ, ಈಕ್ವಲ್ ಟು 0 ಅಲ್ಲ, 0 ಗೆ ಸಮೀಪ ಬಟ್ ನಾಟ್ 0. ಅಂದ್ರ ಅತಿ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಎಷ್ಟು ಚಾರ್ಜ್ ಹೋಗ್ತಾ ಇದೆ? ಡೆಲ್ಟಾ Q ಚಾರ್ಜ್ ಹೋಗ್ತಾ ಇದೆ. ಹೌದಾ? This is also expression for current, but delta current variable current. ಅಂದ್ರೆ ಡೆಲ್ಟಾ T ಇಲ್ಲಿ ಟೈಮ್ ಇಂಟರ್ವಲ್ 0 ಇರಲ್ಲ, 0 ಸಮೀಪ ಇರುತ್ತೆ ಬಟ್ ನಾಟ್ 0. ಅಷ್ಟು ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ನಲ್ಲಿ ಎಷ್ಟು ಚಾರ್ಜ್ ಹೋಗ್ತಾ ಇದೆ? ಡೆಲ್ಟಾ Q ಚಾರ್ಜ್. ದಟ್ ಗಿವ್ಸ್ ಕರೆಂಟ್ ಅಕ್ರಾಸ್ ದಟ್ ಟೈಮ್. ಹೌದಾ? ಹಂಗಾರ both are the expressions for electric current. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ತಿಳ್ಕೊಳ್ಳಿ. Okay, now let me talk about one more thing I will say here. ಏನಪ್ಪಾ ಅಂತಂದ್ರ, ಕರೆಂಟ್ ಅನ್ನ ಪಡಿಬೇಕಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು, ಒಂದು ಕಂಡಕ್ಟಿಂಗ್ ಪಾತ್ ಬೇಕು ಅಂತ ಹೇಳಿದ್ವಿ. ಎರಡು ಪಾಯಿಂಟ್ಗಳ ನಡುವೆ ಕರೆಂಟ್ ಅನ್ನು ಪಡಿಬೇಕಂದ್ರೆ ನಮಗೆ ಒಂದು ಕಂಡಕ್ಟಿಂಗ್ ವೈರ್ ಬೇಕು ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕಂತ ಹೇಳಿದ್ವಿ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಬ್ಯಾಟರಿ ಪ್ರೊವೈಡ್ ಮಾಡ್ತದೆ ಅಂತ ಹೇಳಿದ್ವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಅನ್ನು ನೀವು ಗಮನಿಸಬೇಕು. ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, here I will draw, this is the electric field. ಇದೇನಿದೆ? electric field ಅನ್ನು. This is the electric field which is represented by the electric field lines. ಈಗ ನಾನು ಇಲ್ಲಿ ಏನ್ ಮಾಡ್ತೇನೆ?
ಒಂದು ಪ್ರೋಟಾನ್ ಅನ್ನು ಇಡ್ತಾನೆ, ಅಂದ್ರೆ ಪ್ಲಸ್ ಇ ಅನ್ನು ಇಡ್ತಾನೆ. ದ ಚಾರ್ಜ್ ಆನ್ ಪ್ರೋಟಾನ್ ಈಸ್ ಪ್ಲಸ್. ಒಂದು ಪ್ರೋಟಾನ್ ಅನ್ನು ಇಡ್ತಾನೆ ಪ್ಲಸ್ ಇ. It experiences the electrical force along the direction of electric field. ತಿಳ್ಕೊಳ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಪ್ರೋಟಾನ್ ಅನ್ನ ಇಟ್ರಿಪ್ಪ ಅಂತಂದ್ರ ಅದು ಯಾವ ದಿಕ್ಕಿನ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ? ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ದಿಕ್ಕಿನಿದಲ್ಲ ಅದೇ ದಿಕ್ಕಿಗೆ ಅದು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಹೌದಾ? ಇನ್ನೊಂದು ಪಾಯಿಂಟ್, ಇಲ್ಲಿ ನಾನು ಒಂದು ಎಲೆಕ್ಟ್ರಾನ್ ಇಡ್ತೇನೆ ಅಂದ್ರೆ ಮೈನಸ್ ಇ, ಒಂದು ಎಲೆಕ್ಟ್ರಾನ್ ಇಡ್ತೇನೆ. ಎಲೆಕ್ಟ್ರಾನ್ ಅನ್ನು ನೀವು ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಪ್ಪ ಅಂದ್ರೆ ಇಟ್ ಆಲ್ಸೋ ಎಕ್ಸ್ಪೀರಿಯನ್ಸಸ್ ದ ಎಲೆಕ್ಟ್ರಿಕಲ್ ಫೋರ್ಸ್ ಬಟ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಈ ದಿಕ್ಕಿಗೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತದೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಒಂದು ಪ್ರೋಟಾನ್ ಅನ್ನು ಇಟ್ಟಪ್ಪ ಅಂತಂದ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ದ ಎಲೆಕ್ಟ್ರಿಕಲ್ ಫೋರ್ಸ್ ಇನ್ ವಾಟ್ ಡೈರೆಕ್ಷನ್? ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಒಂದು ಎಲೆಕ್ಟ್ರಾನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಡ್ರಿ, ಅದು ಯಾವ್ದಕ್ಕೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೈತಿ? ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಇದೊಂದು ಪಾಯಿಂಟ್ ನೆನಪಿರುತ್ತೆ. ಓಕೆನಾ? ಈಗ ಮುಂದೆ ಹೋಗೋಣ. ಏನಪ್ಪಾ ಈಗ ಏನ್ ಮಾಡೋಣ ಅಂತಂದ್ರ ಸಿ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್. ನಾ ಹೇಳಿ ಈಗ ನಮಗೆ ಏನ್ ಬೇಕಾಯ್ತಿ? ಈ ಕಂಡಕ್ಟರ್ ಒಳಗಡೆ ಇಟ್ ಇಸ್ ಎ ಕಂಡಕ್ಟರ್, ಇಟ್ ಇಸ್ ಹ್ಯಾವಿಂಗ್ 3 electrons. ಅಂದ್ರ ಇದ್ರೊಳಗೆ ಏನು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ದೇ ಆರ್ ಫ್ರೀ ಟು ಮೂವ್ ಎವ್ರಿವೇರ್. ಈಗ ಇಲ್ಲಿ ಯಾವ್ದು ಎಲೆಕ್ಟ್ರಿಕ್ ಫೀಲ್ಡ್ ಐತಿ? ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಹೌದಾ? ಹಾಗಾದ್ರೆ ಇವತ್ತು ಕ್ವಶನ್ ರೈಸ್ ಆಗ್ತದ, ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಯಾವುದೇ ಬಾಹ್ಯ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿಲ್ಲ. ಹೌದಾ? ಹಾಗಾದ್ರೆ ಇಲ್ಲಿ in the absence of external electric field ಅಂದ್ರೆ E equal to 0 ಆಗಿದೆ. ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಇದಕ್ಕೆ ಅಪ್ಲೈ ಮಾಡಿಲ್ಲ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಯಾವುದೇ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಂಗಿಲ್ಲ ಅಂದಂಗ ಆತ. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆದಾಗ ಮಾತ್ರ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿದೆ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಯಾವ ಎಲೆಕ್ಟ್ರಿಕಲ್ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಂಗಿಲ್ಲ. ಹಂಗಾರೆ in the absence of external electric field, when no external electric field is applied to the conductor, how the electron should behave? ಯಾವ ರೀತಿ ಇರ್ತಾವ? ಇಲ್ಲಿಂದ ಇಲ್ಲಿಗೆ ಓಡ್ತಾವ, ಇಲ್ಲಿಂದ ಇಲ್ಲಿಗೆ ಓಡ್ತಾವ, ಅಥವಾ ಓಡಾಗಿರಲ್ಲ, ಅಥವಾ ಇದ್ದಲ್ಲೇ ಇರ್ತಾವ? ದಟ್ ಇಸ್ ಅವರ್ ಕ್ವಶನ್. In the absence of external electric field, whatever the electrons present inside the conductor, they move randomly. ಅಂದ್ರೆ ಎಲೆಕ್ಟ್ರಾನ್ ಇಲ್ಲೇ ನಿಂತುಕೊಳ್ಳಿ, ಇಲ್ಲಿ ಬರ್ತದ, ಇಲ್ಲಿ ಬರ್ತದ, ಇಲ್ಲಿ ಬರ್ತದ, ಮತ್ತೆ ಇಲ್ಲಿ ಹೋಗ್ತದೆ, ಮತ್ತೆ ಇಲ್ಲಿ ಬರ್ತದ, ಇಲ್ಲಿ ಬರ್ತದ, ಮತ್ತೆ ಇಲ್ಲಿ ಹೋಗ್ತದೆ. ಅಂದ್ರ ರ್ಯಾಂಡಮ್ ಪಾತ್ರದವ ತಿರುಗ್ತಾ ಇರ್ತಾವ. ಅರ್ಥ ಆಯ್ತಾ? ಹಂಗಾರೆ ಅವ ಎಲ್ಲಿಂದ ಹಿಂಗೋ 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 ಮತ್ತೆ ಇಲ್ಲೇ ಬರ್ತಾವ. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು? 0 ಆಗಿಬಿಡುತ್ತೆ. ನೋಡ್ರಿ, ಇಲ್ಲಿಂದ ಪ್ರಾರಂಭ ಆಗ್ತಾ ಇಲ್ಲಿಗೆ ಹೋಗ್ತಾವ, ಇಲ್ಲಿಗೆ ಹೋಗ್ತಾವ, ಇಲ್ಲಿ ಹೋಗ್ತಾವ, ಮತ್ತೆ ಇಲ್ಲಿ ಹೋಗ್ತಾವ. ಎಲ್ಲಿಂದ ಚಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ ಬಂದು ಹೋಗ್ತಾವ. ಇಲ್ಲಿ ಟೈಮ್ ತಗೊಂಡು ಸುತ್ತಾಗ ಅದ್ರ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತೆ. ಹೌದಿಲ್ಲ? ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂದ್ರೆ ವೆಲಾಸಿಟಿ ಆಯ್ತು. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಇದೆ, ಹಂಗಾರ ವೆಲಾಸಿಟಿ ಆಯ್ತು, ಇದು 0 ಆಯ್ತು. ಅಂದ್ರೆ ದೇ ಡು ನಾಟ್ ಪೊಸೆಸ್ ಎನಿ ವೆಲಾಸಿಟಿ. ಅವು ವೆಲಾಸಿಟಿನ ಹೊಂದಿಲ್ಲ. ಸಿನ್ಸ್ ದೇ ಡು ನಾಟ್ ಪೊಸೆಸ್ ವೆಲಾಸಿಟಿ, ದಟ್ ಮೀನ್ಸ್ ವಾಟ್? ಹಂಗಾರೆ ಪ್ರತಿ ಯೂನಿಟ್ ಕ್ರಾಸ್ ಸೆಕ್ಷನ್ ಏರಿಯಾದಲ್ಲಿ ಅವು ನೆಟ್ ವೆಲಾಸಿಟಿ 0 ಆಗಿರುತ್ತೆ. ಹೌದಾ? ನೆಟ್ ವೆಲಾಸಿಟಿ 0 ಆಯ್ತು ಅಂದ್ರೆ ಕರೆಂಟ್ ಬರ್ತೈತಿ? ನೋ. ಕರೆಂಟ್ ಯಾವಾಗ ಪ್ರೊಡ್ಯೂಸ್ ಆಗೈತಿ? ಎಲೆಕ್ಟ್ರಾನ್ಸ್ ಶುಡ್ ಪ್ರೊಸೆಸ್ ವೆಲಾಸಿಟಿ. ಇಲ್ಲಿ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ 0 ಆಗೈತಿ ಅಂದ್ರೆ ಕರೆಂಟ್ 0. ಹೌದಾ? ಹಂಗಾರೆ ಕರೆಂಟ್ ಅನ್ನು ಉತ್ಪತ್ತಿ ಮಾಡುದಿಲ್ಲ. ಅದಕ್ಕೆ ನೀವು ವಾಹಕಗಳನ್ನು ಹಿಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಶಾಕ್ ಬರಂಗಿಲ್ಲ. ಅರ್ಥ ಆಯ್ತಾ? ಅಂದ್ರೆ in the absence of external electric field, ನೀವು ಯಾವುದೇ ಎಕ್ಸ್ಟರ್ನಲ್ ಫೀಲ್ಡ್ ಅನ್ನ ಈ ಕಂಡಕ್ಟರ್ ಅಪ್ಲೈ ಮಾಡಲಿಲ್ಲ ಅಂದ್ರೆ the electrons present inside the conductor show random path, move random path. random path ಗಳು ಮೂವ್ ಆಗಿರ್ತಾವ. random path ಮೂವ್ ಆಗಿದ್ರಿಂದ net displacement 0 ಆಗುತ್ತೆ. displacement 0 ಆಯ್ತಂದ್ರೆ they do not possess velocity. Since they do not possess velocity, that means what? They are at rest. Adaka, since electrons are at rest, they do not
constitute current. Current ಅಂದ್ರೆ ಏನು? When electrons are set into motion that constitutes electric current. ಹಂಗಾರೆ ಬಾಹ್ಯ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡದೇ ಇದ್ದಾಗ ರ್ಯಾಂಡಮ್ ಆಗಿ ಸುತ್ತೋದ್ರಿಂದ ನೆಟ್ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ 0 ಆಗ್ತದೆ, ವೆಲಾಸಿಟಿ ಹೊಂದಿಲ್ಲ ಅಂದ್ರೆ ಅವು ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ರೈಟ್? ಹೌದಾ? ಓಕೆ. ಹಾಗಾದ್ರೆ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿ ಹೆಂಗ್ ಅಪ್ಲೈ ಮಾಡೋದು ಅದು ಕ್ವಶನ್. ಹೆಂಗ್ ಅಪ್ಲೈ ನೋಡಿ, ಒಂದು ವೈರ್ ತಗೊಂಡು ವೈರ್ ಈ ಕಡೆಯಿಂದ ತಗೊಂಬಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ. ದಿಸ್ ಈಸ್ ಎ ಬ್ಯಾಟ್ರಿ. ನೋಡಿ ನಾ ಏನ್ ಮಾಡ್ತೀನಿ, ಒಂದು ವೈರ್ ಮುಖಾಂತರ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ಇದು ಕೀ ಓಪನ್ ಆಯ್ತು. ದಿಸ್ ದ ಸಿಂಬಲ್ ಆಫ್ ಬ್ಯಾಟ್ರಿ. ಈಗ ನಾ ಏನ್ ಮಾಡಿದೆ, ದ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್ ಆರ್ ಕನೆಕ್ಟೆಡ್ ಟು ದ ಬ್ಯಾಟ್ರಿ. The P terminal is connected to positive terminal, Q terminal is connected to negative terminal of a battery. ನಾ ಹೇಳಿದ್ದೆ ಬ್ಯಾಟರಿ ಪ್ರೊವೈಡ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ದೆ, ಕರೆಕ್ಟಾ? ಹಾಗಾದ್ರೆ ಈಗ ಸ್ವಿಚ್ ಆಫ್ ಆಯ್ತು, ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಇದರೊಳಗಿಲ್ಲ, ಕರೆಂಟ್ ಪಾಸ್ ಆಗ್ತದೆ. ನೋಡೋಣ ಈಗ ಬ್ಯಾಟರಿ ಏನ್ ಮಾಡ್ತೈತಿ ಅದನ್ನ ನೋಡ್ತೀವಿ. ಈಗ ನೋಡ್ರಿ, ಇದನ್ನ ಪ್ರೆಸ್ ಮಾಡ್ತಾರೆ, ಪ್ರೆಸ್ ಮಾಡಿದೆ. ಓಕೆ, ಪ್ರೆಸ್ ಮಾಡಿದಾಗ ನೋಡಿ ಇದ್ರ ವೋಲ್ಟೇಜ್ ಎಷ್ಟು ನೋಡೋಣ. ವೋಲ್ಟೇಜ್ ಆಫ್ ದ ಬ್ಯಾಟರಿ ಈಸ್ 2 ವೋಲ್ಟ್. ನೀವು ಬ್ಯಾಟ್ರಿ ಕೊಡೋದಂತ ಮಾರ್ಕೆಟ್ದಾಗ ಕೇಳ್ತೀರಿ, ಎಷ್ಟು ವೋಲ್ಟೇಜ್ ಬೇಕ್ರಿ ಅಂತ ಕೇಳ್ತಾರೆ. ಏನು ಹೇಳ್ತಾರೆ? 1.5 2 10 ಅಂತ ಹೇಳ್ತೀವಿ, ಹೌದಿಲ್ಲ? ಹಂಗಾಗಿ 2 ವೋಲ್ಟ್ ಒಂದು ಬ್ಯಾಟ್ರಿಯನ್ನ ತಗೊಂಡ್ಬಂದಿರಿ ಮಾರ್ಕೆಟ್. ತಗೊಂಡ್ಬಂದು ಒಂದು ಕಂಡಕ್ಟರ್ನ ಕನೆಕ್ಟ್ ಮಾಡಿ, ಹೌದಾ? ಈಗ ನೋಡ್ರಿ, ದ ಪಾಸಿಟಿವ್ ಟರ್ಮಿನಲ್ ಅಟ್ರಾಕ್ಟ್ಸ್ ನೆಗೆಟಿವ್ ಚಾರ್ಜಸ್. ಹೌದಿಲ್ಲ? ಈ ಪಾಸಿಟಿವ್ ಟರ್ಮಿನಲ್ ಪ್ರೋಟಾನ್ಸ್ ಇರ್ತಾವ, ಅದಕ್ಕೆ ಪಾಸಿಟಿವ್ ಪ್ರೋಟಾನ್ ಇರ್ತಾವ. ಇಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವ, ಅದಕ್ಕೆ ನೆಗೆಟಿವ್ ಟರ್ಮಿನಲ್. ಈ ಬ್ಯಾಟ್ರಿ ಒಳಗ 2 ಎಲೆಕ್ಟ್ರೋಡ್ಸ್ ಇರ್ತಾವ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರ್ತದೆ. ನೆಗೆಟಿವ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಪಾಸಿಟಿವ್ ಟರ್ಮಿನಲ್ ಪ್ರೋಟಾನ್ಸ್ ಇರ್ತಾವ, ಹೌದಾ ಇಲ್ಲ? ಹಾಗಾದ್ರೆ ದಿಸ್ ಪಾಸಿಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟರಿ ಅಟ್ರಾಕ್ಟ್ಸ್ ಏನನ್ನ ನೆಗೆಟಿವ್ ಚಾರ್ಜಸ್ ಪ್ರೆಸೆಂಟ್. ನೆಗೆಟಿವ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನ್ಸ್. ಹಂಗಾರೆ ಇದು ಜಗ್ಗಾಕ್ ಸ್ಟಾರ್ಟ್ ಮಾಡುತ್ತೆ. ಇವೇನ್ ರ್ಯಾಂಡಮ್ ಆಗಿ ಸ್ವಿಚ್ ಇರ್ತಾವಲ್ಲ, ಏನಾಗ್ತಾವ ಈ ಕಡೆ ಫ್ಲೋ ಆಗ್ತಾವ, ಎಸ್ ಆರ್ ನೋ, ಈ ಕಡೆ ಜಗ್ಗಲ್ಪಡ್ತಾವ. ಇಟ್ ಇಸ್ ದಿ ಐಡಿಯಾ ನಾವು. ಎಸ್ ಆರ್ ನೋ? ಹೌದಲ್ಲ? ಇವೆಲ್ಲ ಏನು ಎಲೆಕ್ಟ್ರಾನ್ಸ್ ಗಳಿಲ್ಲ. ಎಲೆಕ್ಟ್ರಾನ್ ಇದೊಂದು ಎಲೆಕ್ಟ್ರಾನ್, ಇದೊಂದು ಎಲೆಕ್ಟ್ರಾನ್, ಇದೊಂದು ಎಲೆಕ್ಟ್ರಾನ್, ಇದೊಂದು ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಗೋಕೆ ಸ್ಟಾರ್ಟ್ ಮಾಡಿ. ಯಾರ ಜಗತ್ತಲ್ಲ? ದಿಸ್ ಪಾಸಿಟಿವ್ ಟರ್ಮಿನಲ್. ದಿಸ್ ಪಾಸಿಟಿವ್ ಟರ್ಮಿನಲ್ ಆಫ್ ಎ ಬ್ಯಾಟರಿ ಈಸ್ ಅಟ್ರಾಕ್ಟಿಂಗ್ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಕಂಡಕ್ಟರ್. ಜಗ್ಗಾಕ ಹಂಗಾರೆ ಈ ಎಲೆಕ್ಟ್ರಾನ್ಗಳು ಮೇನ್ ಎಲೆಕ್ಟ್ರಾನ್ ಅದಾವಲ್ಲ, ಈ ಕಡೆ ಹೋಗಾಕತ್ತಾವ ಅಂತಂದ್ರ ಅವ್ರ ಮೇಲೆ ಯಾವುದೇ ಒಂದು ಫೋರ್ಸ್ ಜಗ್ಗಾಕತ್ತವ, ಹೌದಿಲ್ಲ? ಇದು ಪಾಸಿಟಿವ್ ಚಾರ್ಜ್ ಎಂಡ ಟರ್ಮಿನಲ್, ಅದು ನೆಗೆಟಿವ್ ಚಾರ್ಜ್. ಇದು ಚಾರ್ಜ್ ಐತಿ, ಅದು ಚಾರ್ಜ್ ಐತಿ. ಚಾರ್ಜ್ ಆಫ್ ಎಲೆಕ್ಟ್ರಾನ್ಸ್ ನೆಗೆಟಿವ್. ಈ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಆಕರ್ಷಣ ಬಲ ಉಂಟಾಗತ್ತೆ, ಅದಕ್ಕೆ ಅವ್ರ ಕಡೆ ಜಗ್ಗಲ್ ಬಿಡಲ್ಲ. ಆ ಆಕರ್ಷಣ ಬಲ ಕೇಳ್ತಾರೆ. ಎಲೆಕ್ಟ್ರಿಕಲ್ ಫೋರ್ಸ್ ಅಂತವಿಲ್ಲ, ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಟಿವ್ ಫೋರ್ಸ್ ಅಂತವಿಲ್ಲ, ಹೌದಿಲ್ಲ? ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜಸ್ ಏನ ಫೋರ್ಸ್ ಏರ್ಪಡುತ್ತಲ್ಲ, ಅದು ಎಲೆಕ್ಟ್ರಿಕಲ್ ಫೋರ್ಸ್, ಹೌದಿಲ್ಲ? ಹಾಗಾದ್ರೆ ಹಿಯರ್ ದ ಎಲೆಕ್ಟ್ರಾನ್ಸ್ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಎಲೆಕ್ಟ್ರಿಕಲ್ ಫೋರ್ಸ್. ದಟ್ಸ್ ವೈ ದೇ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಹಂಗಾರ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಇಂಟೆನ್ಸಿಟಿ, ಹೌದಿಲ್ಲ? ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ. ಕ್ಯೂ ದಲ್ಲಿ ಅಂದ್ರೆ ಅದರ್ಥೇನು? ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾಯ್ತಂತ ಅರ್ಥ, ಹೌದಿಲ್ಲ? All electrons present inside the conductor are experiencing the electrical force. Why they are experiencing the electrical force? Why they are experiencing the electrical force? Because electric field is set up inside the conductor. That's why they are experiencing the electrical force. ಹೌದು. ಈ ಬ್ಯಾಟರಿ ಪ್ರೆಸ್ ಮಾಡಿದ ತಕ್ಷಣ ಈ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ನ ಅಟ್ರಾಕ್ಟ್ ಮಾಡಕತ್ತು, ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡಕತ್ತು ಅಂದ್ರ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್
ಅಟ್ರಾಕ್ಟಿವ್ ಫೋರ್ಸ್ ಡೆವಲಪ್ ಆಯಿತು. ಹೌದಿಲ್ಲ? ಎಲೆಕ್ಟ್ರಿಕಲ್ ಫೋರ್ಸ್ ಅಟ್ರಾಕ್ಟಿವ್ ಫೋರ್ಸ್ ಡೆವಲಪ್ ಆಯಿತು. ಹಂಗಾರೆ ಪ್ರತಿ ಎಲೆಕ್ಟ್ರಾನ್ ಎಷ್ಟು ಫೋರ್ಸ್ ಉಂಟಾಯಿತು ಅನ್ನೋದೇ ಎಲೆಕ್ಟ್ರಿಕ್ ಫೀಲ್ಡ್. ಹೋಗಿಲ್ಲ ಈಜಿ ಕೊಡಿ F/Q ಪ್ರೀವಿಯಸ್ ಚಾಪ್ಟರ್ ಓದಿರ್ಬೇಕು. ಹಂಗಾರೆ ಎಲ್ಲಾ ಎಲೆಕ್ಟ್ರಾನ್ ಮೇಲೆ F ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಎಲ್ಲಾ ಎಲೆಕ್ಟ್ರಾನ್ ಮೇಲೆ F ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಅಂದ್ರೆ ಇದರ ಅರ್ಥ ಏನೋ, ಅವು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡತ್ತಂದ್ರೆ ಇಲ್ಲೆಲ್ಲ ಏನು ಉಂಟಾಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾಯ್ತು. ಇದು ಸುತ್ತಲೂ ಒಳಗೆಲ್ಲ ಎಲೆಕ್ಟ್ರಿಕ್ ಉತ್ಪತ್ತಿ ಆಯ್ತು. ಅದಕ್ಕೂ ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಈ ಕಡೆ ಬರಕತ್ತಾವ. ಅಂಡರ್ಸ್ಟುಡ್? ತಿಳಿತು? ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕ್ರಿಯೇಟ್ ಆಯ್ತು ಹೆಂಗ್ ಗೊತ್ತಾಗತ್ತೆ? ಯಾವಾಗ ಈ ಕಡೆ ಮೂವ್ ಆಗಿ ಸ್ಟಾರ್ಟ್ ಮಾಡ್ತಾವ. ಮೂವ್ ಯಾಕಾಗ್ತಾವ? ಫೋರ್ಸ್ ಉಂಟಾಗತ್ತೆ. ಯಾರು ಉಂಟು ಮಾಡ್ತಾರೆ? ಫೋರ್ಸ್ ಚಡ್ತಾ ಇದೆ ಇದು. ಹೌದಾ? ಅದಕ್ಕೆಲ್ಲ ಎಲೆಕ್ಟ್ರಾನ್ ಈ ಕಡೆ ಬರಕ್ ಸ್ಟಾರ್ಟ್ ಮಾಡೋದು. ಯಾವ ಈ ಕಡೆ ಬರಕ್ ಸ್ಟಾರ್ಟ್ ಮಾಡೋದು ಅದರ ಮೇಲೆ ಎಲೆಕ್ಟ್ರಿಕಲ್ ಫೋರ್ಸ್ ಉಂಟಾಗ್ತಾ ಇದೆ. ಅಂದ್ರೆ ಎಲೆಕ್ಟ್ರಿಕಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಎಲೆಕ್ಟ್ರಾನ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಸೆಟ್ ಅಪ್ ಇನ್ಸೈಡ್ ದ ಕಂಡಕ್ಟರ್. ಬಟ್ ಯಾವ ದಿಕ್ಕಿಗೆ ಉಂಟಾಯ್ತು ಈ ಎಲೆಕ್ಟ್ರಿಕ್ ಫೀಲ್ಡ್? ಇವು ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್ ಈ ಕಡೆ ಮೂವ್ ಆಗತ್ತಾವ ಎಲೆಕ್ಟ್ರಾನ್ಸ್ಗಳು. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ದಿಕ್ಕಿಗೆ ಉಂಟಾಗುತ್ತೆ? PQ QP. PQ ನಾ ಹೇಳಿದಾಗಲೇ ಅಂದ್ರೆ ಈ ದಿಕ್ಕಿಗೆ ಉಂಟಾಯ್ತು ಎಲೆಕ್ಟ್ರಿಕ್ ಫೀಲ್ಡ್. ಅದ ಹೇಳಿದಿನ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸ್ ದ ಎಲೆಕ್ಟ್ರಿಕಲ್ ಫೋರ್ಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಎಲೆಕ್ಟ್ರಾನ್ಗಳು ಈ ಕಡೆ ಮೂವ್ ಆಗತ್ತ, ಈ ಕಡೆ ಫೋರ್ಸ್ ಉಂಟಾಗತ್ತಂದ್ರ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರ್ತದ, ಈ ದಿಕ್ಕಿಗೆ ಇರ್ತದ. ಅದಕ್ಕೆ ಆಗಲಿ 2 ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದಿನಾಗ ಏನ್ ಹೇಳಿದ್ದೆ? ಹಿಂಗ್ ಲೈನ್ಸ್ ಬಂದಿದ್ದೆ. ಏನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಎಲೆಕ್ಟ್ರಿಕ್ ಫೀಲ್ಡ್ ಈ ದಿಕ್ಕಿಗೆ ಐತಿ. ಹೌದಾ? ಇಲ್ಲಿ ಒಂದು ಪ್ರೋಟಾನ್ ಇಟ್ರ ಇದ್ರ ಮೇಲೆ ಫೋರ್ಸ್ ಈ ದಿಕ್ಕಿಗೆ ಆಕ್ಟ್ ಆಗತ್ತೆ along the direction of electric field. Suppose ಇಲ್ಲಿ ಎಲೆಕ್ಟ್ರಾನ್ ಇತ್ತಂದ್ರ ಎಲೆಕ್ಟ್ರಿಕ್ ಫೋರ್ಸ್ ಈ ದಿಕ್ಕಿಗೆ ಉಂಟಾಗತ್ತೆ. ಹೌದಿಲ್ಲ? ಹಂಗಾರ ಎಲೆಕ್ಟ್ರಿಕ್ ಫೋರ್ಸ್ ಈ ಕಡೆ ಉಂಟಾಗತ್ತಂದ್ರ ಎಲೆಕ್ಟ್ರಿಕ್ ಫೀಲ್ಡ್ ಈ ದಿಕ್ಕಿಗೆ ಇರ್ಲಿಕ್ಕೆ ಬೇಕು, ಬಿಕಾಸ್ ಆಫ್ ದಿಸ್. ಹೌದಿಲ್ಲ? ಅಂದ್ರೆ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಮಾಡೋದು. ಓಕೆ, ಸ್ಟಾರ್ಟ್ ಮಾಡಿದ್ವಿ. ಓಕೆ, ನೋಡ್ರಿ ಇದನ್ನ ಯಾಕೆ ನಾನು ಸ್ಲೋ ಆಗಿ ಅಗೇನ್ ರಿಪೀಟ್ ಮಾಡ್ತಿಲ್ಲ. ದಿಸ್ ವೆರಿ ಬೇಸಿಕ್ ಕಾನ್ಸೆಪ್ಟ್. ಇದನ್ನ ಅರ್ಥ ಮಾಡ್ಕೊಂಡು ಕಂಡಷ್ಟು ಪೂರ ತಿಳಿತೈತಿ. ಓಕೆ, ಈ ಕಡೆ ಬರ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಎಲೆಕ್ಟ್ರಾನ್ಸ್ಗಳು. ಹೌದಾ? ಎಲ್ಲ ಎಲೆಕ್ಟ್ರಾನ್ಸ್ಗಳು ಈ ಕಡೆ ಬರ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಬಹಳ ಬ್ಯೂಟಿಫುಲ್ ಚಾಪ್ಟರ್, ಬಹಳ ಚಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೌದಾ? ಆಲ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಇವೆಲ್ಲ ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗತ್ತೆ. ಈ ಕಡೆ ಮೂವ್ ಆಗಿ ಇಲ್ಲಿ ಬಂದು ಕನೆಕ್ಟ್ ಆಗಿ ಶುರು ಮಾಡ್ತಾವೆ. ಹೌದಾ? ಇಲ್ಲಿ ಬಂದು ಕಲೆಕ್ಟ್ ಆಗ್ತಾವೆ. ಕಲೆಕ್ಟ್ ಆದ ಮೇಲೆ ಇದು ನೆಗೆಟಿವ್ ಚಾರ್ಜ್, ಈ ಟರ್ಮಿನಲ್ ನೆಗೆಟಿವ್ ಚಾರ್ಜ್ ಇದೆ. ಈ ಎಲ್ಲ ಎಲೆಕ್ಟ್ರಾನ್ಗಳು ಇಲ್ಲಿ ಬಂದು ಕಲೆಕ್ಟ್ ಆಗತ್ತವ ಅಂತಂದ್ರೆ ಏನಾಗ್ತದೆ ಗೊತ್ತನ? ಈ ನೆಗೆಟಿವ್ ಚಾರ್ಜಸ್ ಇಲ್ಲಿ ಕಲೆಕ್ಟ್ ಆಗ್ತದೆ, ರಿಪೆಲ್ ಮಾಡ್ತಾವೆ. ಆದ್ರೂ ಕೂಡ ಇಲ್ಲಿ ಬ್ಯಾಟ್ರಿ ವರ್ಕ್ ಮಾಡ್ತೈತಿ. ಎಂತ ವರ್ಕ್ ಮಾಡ್ತೈತಿ ನಾನು ಹೇಳೇನಿ. ಏನಂತ? ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಚಾರ್ಜಸ್ ಫ್ರಮ್ ಒನ್ ಟರ್ಮಿನಲ್ ಟು ಅದರ್ ಟರ್ಮಿನಲ್ ಈಸ್ ಕಾಲ್ಡ್ ವಾಟ್? ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟು ಟರ್ಮಿನಲ್ಸ್ ಅಂತ ಹೇಳಿ. ಹಂಗಾರ ಎಲ್ಲ ಎಲೆಕ್ಟ್ರಾನ್ಸ್ ಬಂದು ಕಲೆಕ್ಟ್ ಆದಾಗ ಆ ಎಲೆಕ್ಟ್ರಾನ್ಗಳನ್ನ ಇಲ್ಲಿಂದ ಇಲ್ಲಿಗೆ ಈ ಬ್ಯಾಟ್ರಿ ಒಯ್ದೈತಿ, ವರ್ಕ್ ಮಾಡ್ತದೆ. Here battery is going to do the work. ಎಂತ ವರ್ಕ್? ವರ್ಕ್ ಮಾಡ್ತದೆ. ಎದಕ್ಕೆ? ಟು ಬ್ರಿಂಗ್ ದ ಎಲೆಕ್ಟ್ರಾನ್ಸ್ ಫ್ರಮ್ ದಿಸ್ ಟರ್ಮಿನಲ್ ಟು ದಿಸ್ ಟರ್ಮಿನಲ್. ಬ್ಯಾಟ್ರಿ ಏನ್ ಮಾಡ್ತೈತಿ? ಇಲ್ಲಿಂದ ಇಲ್ಲಿಗೆ ಈ ಎಲೆಕ್ಟ್ರಾನ್ ಒಯ್ದೈತಿ. ಒಯ್ದಾಗ ಈ ಅವ್ನು ರಿಪೇರ್ ಮಾಡಿ ಮತ್ತೆ ಹೀಗೆ ದ್ಯಾಟ್ ಪ್ರೊಡ್ಯೂಸ್ ಕರೆಂಟ್. ಇಲ್ಲಿ ನೋಡಿ 2 ವೋಲ್ಟ್ ಅಲ್ಲ, ಇದು ವೋಲ್ಟೇಜ್. ಹೌದಲ್ಲ? ಇದ್ರ ಅರ್ಥ ಏನು ಗೊತ್ತಲ್ಲ? ಇಲ್ಲಿ ಇದು ವೋಲ್ಟೇಜ್ 2 ವೋಲ್ಟ್ ಅಲ್ಲ, ಇದು 1 ಕೂಲಂಬ್ ಆಫ್ ಚಾರ್ಜ್ ಅನ್ನ ಒಯ್ಲಿಕ್ಕೆ ಇಲ್ಲಿಂದ ಇಲ್ಲಿ 1 ಕೂಲಂಬ್ ಆಫ್ ಚಾರ್ಜ್ ಒಯ್ತಾ ಇದೆ. ಅಷ್ಟು ಒಯ್ಯಾಗ ಎಷ್ಟು ಮಾಡ್ತಾರೆ? 2 ಜೌಲ್ ಮಾಡಿರ್ತೀವಿ ಅಂತ. ದಿಸ್ ಇಸ್ ವಾಟ್ ಪೊಟೆನ್ಶಿಯಲ್ ಡಿಫರೆನ್ಸ್. ಹೌದಾ? ಪೊಟೆನ್ಶಿಯಲ್ ಡಿಫರೆನ್ಸ್ ಇದು ವೋಲ್ಟೇಜ್. ಪೊಟೆನ್ಶಿಯಲ್ ಡಿಫರೆನ್ಸ್ 2 ವೋಲ್ಟ್ ಅಂತ ಏನು? 1 ಕೂಲಂಬ್ ಆಫ್ ಚಾರ್ಜ್ ಅನ್ನು ಇಲ್ಲಿಂದ ಇಲ್ಲಿ ಒಯ್ಯಾಗ 2 ಜೌಲ್ ಆಫ್ ವರ್ಕ್ ಮಾಡ್ತೈತಿ ಅಂತ ಅರ್ಥ.
ಗೊತ್ತಾಗ್ತಾ ಇದಿಲ್ಲ? Here 2 joule of work is done by the battery. ಎದಕ್ಕೆ? To bring the charge ಎಷ್ಟು 1 coulomb ಎಲ್ಲಿಂದ from this terminal to this terminal. ಹೌದಾ? ಎಲೆಕ್ಟ್ರಾನ್ಗಳನ್ನ 1 coulomb of charge ಅನ್ನ ಇಲ್ಲಿಂದ ಇಲ್ಲಿಗೆ ಒಯ್ಯಲಿಕ್ಕೆ ಇದು 2 joule of work ಮಾಡ್ತಾ ಇದೆ ಅಂತ. ಸಪೋಸ್ ಬ್ಯಾಟರಿ ವೋಲ್ಟೇಜ್ 20 ವೋಲ್ಟೇಜ್ ಅನ್ಕೊಳ್ಳಿ. ಇದರ ಅರ್ಥ ಏನು? ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ ಗೆ 1 coulomb of ಚಾರ್ಜ್ ಒಯ್ಯಲಿಕ್ಕೆ ಇದು 20 joule of ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ ಆಯ್ತು? ಸಪೋಸ್ ವೋಲ್ಟೇಜ್ 30 ವೋಲ್ಟ್ ಇತ್ತಂದ್ರೆ 1 coulomb of ಚಾರ್ಜ್ ಅನ್ನ ಪಾಸಿಟಿವ್ ಟರ್ಮಿನಲ್ ನೆಗೆಟಿವ್ ಟರ್ಮಿನಲ್ ಒಯ್ಯಲಿಕ್ಕೆ 30 joule of ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ. ತಿಳಿಯುತ್ತೆ ಈಗ? ಹೌದಾ? ಓಕೆ, ನಾವು ಬಂದ ಪಾಯಿಂಟ್. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ನೋಡಿ, ಏನು ಎಕ್ಸಾಂಪಲ್ ಕೊಡ್ತಾರೆ? ಇಲ್ಲೊಂದು ಜಾರು ಗಂಟೆ ಇದೆ. ಓಕೆ, ಇದು ಹೈಟ್, ಇದು ಗ್ರೌಂಡ್. ಓಕೆ, ಇದೆಲ್ಲ ಇದು ಗ್ರೌಂಡ್, ಇದು ಜಾಗ. ಈಗ ಇಲ್ಲಿ ಒಂದು ಮಗುನ ಕುಂಡಿಸಲಾಗಿದೆ. ಓಕೆ, ಇಲ್ಲಿ ಒಂದು ಮಗು ಕುಂಡಿಸಲಾಗಿದೆ. ಇಲ್ಲಿ ಒಂದು ಮಗು ಜಾಗ ಬರ್ತಾ ಇದೆ. ಓಕೆ, ಇಲ್ಲಿ ಒಂದು ಮಗು ಜಾಗ ಬರ್ತಾ ಇದೆ. ಓಕೆ, ಈ ಮಕ್ಕಳು ಇಲ್ಲಿಂದ ಇಲ್ಲಿ ಜರ್ಯಾಕ ಏನು ಕಾರಣ? ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಇರೋದ್ರಿಂದ ಈ ಮಕ್ಕಳು ಮೇಲಿನಿಂದ ಕೆಳಗೆ ಜರಿದು ಬರಾಗ್ತಾರೆ. ಹೌದಾ? ಇನ್ನು ಈ ಪಾಸಿಟಿವ್ ಟರ್ಮಿನಲ್ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ಸೆಳೀತಾ ಇದೆ. ಈ ಗ್ರಾವಿಟೇಷನ್ ಫೋರ್ಸ್ ಇಲ್ಲಿ ಹತ್ತಿರ್ತಕ್ಕಂಥ ಮಕ್ಕಳನ್ನ ಸೆಳೀತಾ ಇದೆ. ಅದಕ್ಕೆ ಇವ್ರು ಜರಿದು ಬರಾಗ್ತಾರೆ. ನೋಡ್ರಿ, ಕಲ್ಪನೆ ಎಷ್ಟೈತಿ. ಯಾವ ರೀತಿ ಗ್ರಾವಿಟೇಷನ್ ಫೋರ್ಸ್ ಈ ಮಕ್ಕಳನ್ನ ಈ ಮೇಲಿನ ಪ್ರದೇಶದಿಂದ ಕೆಳಗೆ ಸೆಳೆಯಾಗತ್ತಲ್ಲ, ಹಾಗೆ ಈ ಪಾಸಿಟಿವ್ ಟರ್ಮಿನಲ್ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಸೆಳೆಯಾಗತ್ತೆ. ಗ್ರಾವಿಟೇಷನ್ ಫೋರ್ಸ್ ಅಂತ ಹಿಂಗ್ ಜರಿಯಾಗತ್ತವ, ಈ ಪಾಸಿಟಿವ್ ಟರ್ಮಿನಲ್ ಇರೋದ್ರಿಂದ ಇವ ಥಿನ್ ಫ್ಲೋ ಆಗ್ತದೆ. ಹೌದಾ? ಈ ಮತ್ತೆ ಮಕ್ಕಳು ಎಲ್ಲಿ ಬರ್ತಾವ? ಇಲ್ಲಿ ಬರ್ತಾವ. ಇಲ್ಲಿ ಬಂದು ಕ್ಯೂ ವಸ್ತಾವ. ಇಲ್ಲೇ ಇಲ್ಲೊಂದು ಮಗು ಕ್ಯೂ ಹಚ್ಚೈತಿ, ಇಲ್ಲೊಂದು ಮಗು ಕ್ಯೂ ಹಚ್ಚೈತಿ, ಇಲ್ಲೊಂದು ಮಗು ಕ್ಯೂ ಹಚ್ಚೈತಿ, ಇಲ್ಲೊಂದು ಮಗು ಕ್ಯೂ ಹಚ್ಚೈತಿ, ಇಲ್ಲೊಂದು ಮಗು ಕ್ಯೂ ಹಚ್ಚೈತಿ. ಹೌದಾ? ಹೌದಾ? ಇಲ್ಲಿ ತನಕ ಬರ್ತಾ ಇದ್ದಾವೆ. ಹೌದಾ? ಈಗ ಇಲ್ಲಿಂದ ಇಲ್ಲಿ ಮ್ಯಾಲ ಹತ್ಬೇಕು, ಮತ್ತೆ ಇಳಿಸಿ ಬರೋದು. ಆಗ ಇಲ್ಲೊಬ್ಬ ದೊಡ್ಡ ವ್ಯಕ್ತಿ ಏನ್ ಮಾಡ್ತಾನ? ಈ ಮಗುನ ಹೊತ್ತುಕೊಂಡ ಇಲ್ಲಿ ಹತ್ತಿಸ್ತಾನ. ಹೌದಾ? ಈ ಮಗುನ ಇಲ್ಲಿಂದ ಹೊತ್ತುಕೊಂಡು ಹತ್ತಿಸ್ಬೇಕಂದ್ರೆ ಎಷ್ಟು ಸಮಗೊಂಡು. ಹೌದಾ? ಹಾಗಾದ್ರೆ ಇದೊಂದು ಕೊಲಮ್ ಅನ್ಕೊಳ್ಳೋಣ, ಇದೊಂದು ಕೊಲಮ್ ಅನ್ಕೊಳ್ಳೋಣ, ಇದೊಂದು ಕೊಲಮ್ ಅನ್ಕೊಳ್ಳೋಣ, ಇದೊಂದು ಕೊಲಮ್ ಅನ್ಕೊಳ್ಳೋಣ, ಇದೊಂದು ಕೊಲಮ್ ಅನ್ಕೊಳ್ಳೋಣ. ಎಲ್ಲ ಒಂದು ಕೊಲಮ್ ಚಿಲ್ಡ್ರನ್ಸ್. ಈಗ ಈ ಮಗುವನ್ನ ಇಲ್ಲಿಂದ ಇಲ್ಲಿಗೆ ಹತ್ತಿಸ್ಬೇಕಂದ್ರೆ ಅವೇನ್ ಮಾಡ್ಬೇಕು? ವರ್ಕ್ ಮಾಡಬೇಕು. ಎಷ್ಟು? 2 joule. 2 joule ವರ್ಕ್ ಮಾಡ್ತಾರ. ಯಾಕೆ? ಈ ಮಗುನ ಹತ್ಸಾಕ. ಈ ಮಗುನ ಕೆಪಾಸಿಟಿ 1 coulomb. 1 coulomb ಅಂತಕ್ಕಂಥ ಒಂದು ಮಗು ಐತಿ. ಈ ಮಗುನ ಮ್ಯಾಲ ಹತ್ಸಾಕ ಎಷ್ಟು ವರ್ಕ್ ಮಾಡ್ತಾನ? 2 joule ಮಾಡ್ತಾನ. ದಿಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಆಫ್ ದಿಸ್ ಮ್ಯಾನ್ ಈಸ್ 2 volt. ಈ ಮ್ಯಾನ್ ಪೊಟೆನ್ಷಿಯಲ್ ಎಷ್ಟೈತಿ? 2 volt ಐತಿ. 2 joule ಬರೋದ್ರಿಂದ 1 coulomb ಅಂತಕ್ಕಂಥ ಒಂದು ಮಗುವನ್ನು ಎತ್ತಿ ಇಳಿಸಕತ್ತಾನ. ಮತ್ತೆ 2 joule ಬರೋದ್ರಿಂದ ಈ 1 coulomb ಮಗುವನ್ನು ಇಲ್ಲಿ ಎತ್ತಿ ಇಳಿಸಕತ್ತಾನ. ಅಂದ್ರೆ ಇದರ ಅರ್ಥ ಏನು? ಇದ ದೊಡ್ಡ ಮನುಷ್ಯ ಅಂದ್ರೆ ಯಾವುದು? ಬ್ಯಾಟ್ರಿ. ಈ ಬ್ಯಾಟ್ರಿಗೆ 1 coulomb ಚಾರ್ಜ್ ಎಲ್ಲ ಎಲೆಕ್ಟ್ರಾನ್ ಬಂದು ಈ ನೆಗೆಟಿವ್ ಟರ್ಮಿನಲ್ ದುಡ್ತಾವ. ಅದಕ್ಕೆ ಇದೇ ಮಾಡ್ತೇವೆ. ಬ್ಯಾಟ್ರಿ ಏನ್ ಮಾಡ್ತಾ ಇದೆ? ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ಇಲ್ಲಿಂದ ಇಲ್ಲಿಗೆ ತರಾಕ ವರ್ಕ್ ಮಾಡಕತ್ತೈತಿ. ದಟ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಚಾರ್ಜಸ್, ಇನ್ ಟ್ರಾನ್ಸ್ಫರಿಂಗ್ ದ ಚಾರ್ಜಸ್ ಫ್ರಮ್ ದಿಸ್ ಟರ್ಮಿನಲ್ ಟು ದಿಸ್ ಟರ್ಮಿನಲ್ ಈಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ. ಗೊತ್ತಾಯ್ತು? ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಬ್ಯಾಟ್ರಿ? ದ ವರ್ಕ್ ಡನ್ ಬೈ ದ ಬ್ಯಾಟ್ರಿ ಟು ಟ್ರಾನ್ಸ್ಫರ್ 1 coulomb of charge from one terminal to other terminal. 1 coulomb of charge ಈ ಟರ್ಮಿನಲ್ ಏನು ವರ್ಕ್ ಮಾಡ್ತಲ್ಲ, ದಟ್ ಇಸ್ ಕಾಲ್ಡ್ ವಾಟ್? ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ದ ಬ್ಯಾಟ್ರಿ.
ಬಿಟ್ವೀನ್ ದ ಟೂ ಟರ್ಮಿನಲ್ಸ್ ಆಫ್ ಬ್ಯಾಟರಿ. ಆ ವರ್ಕ್ಗೆ EMF ಅಂತ ಕರಿತೀವಿ, EMF ಅಂತ ಕರಿತೀವಿ ಅಥವಾ ವೋಲ್ಟೇಜ್ ಅಂತ ಕರಿತೀವಿ. ಎಸ್ ಗೊತ್ತಾಯ್ತಾ? EMF ಎಲೆಕ್ಟ್ರೋಮೋಟಿವ್ ಫೋರ್ಸ್, ಎಲೆಕ್ಟ್ರಾನ್ ನ ಮೋಟಿವ್ ಮಾಡ್ತಕ್ಕಂಥ ಫೋರ್ಸ್. The force required to move the electron from this terminal to this terminal, from one terminal to other terminal is called as EMF. ಹಿಂಗೂ ಅನ್ಬೋದು. ಅಥವಾ EMF is also defined as the work done in bringing the charge Q from one terminal to other terminal of a cell is called as EMF of the cell ಅಥವಾ potential difference of the cell. ಎಲ್ಲ ಒಂದೇ. ತಿಳಿತು? ಇಲ್ಲೇ ಎಲೆಕ್ಟ್ರಾನ್ ಇಲ್ಲಿ ಬಂದು ಇಲ್ಲಿಂದ ಹೋಗಲ್ಲ, ಅದಕ್ಕೆ ವರ್ಕ್ ಮಾಡುತ್ತೆ ಬ್ಯಾಟರಿ. ಅದಕ್ಕೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ವರ್ಕ್ ಡನ್ ಬೈ ದ ಬ್ಯಾಟರಿ ಟು ಮೂವ್ ದ ಚಾರ್ಜಸ್ ಫ್ರಮ್ ಒನ್ ಟರ್ಮಿನಲ್ ಟು ಅದರ್ ಟರ್ಮಿನಲ್ ಇಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಹೌದಾ? ಇದು ಅದಕ್ಕೋಸ್ಕರ ಬ್ಯಾಟರಿಯನ್ನು ನಾವು ಬಳಸ್ತೇವೆ. ಅಂಡರ್ಸ್ಟುಡ್? ಎನಿ ಡೌಟ್? ಬ್ಯಾಟರಿ ಉದ್ದೇಶ ಗೊತ್ತಾಯ್ತು ಅಂದ್ರೆ ಬ್ಯಾಟರಿ ಇಲ್ಲ ಅಂದ್ರೆ ನೋಡಿ, ಈ ಮನುಷ್ಯ ಇಲ್ಲ ಅಂದ್ರೆ ಈ ಮಕ್ಕಳಲ್ಲಿ ಹಸಕ್ ಆಗುದಿಲ್ಲ, ಮತ್ತೆ ನಿಮ್ ಫ್ಲೋ ಕಂಟಿನ್ಯೂ ಆಗುದಿಲ್ಲ, ಇಲ್ಲೇ ಉಳಿಬಿಡ್ತಾರೆ. ಅದಕ್ಕೆ ಬ್ಯಾಟ್ರಿ ಇರಲಿಲ್ಲಪ್ಪ ಅಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ, ಆ ಫ್ಲೋ ನಿಂತು ಬಿಡ್ತದೆ, ಕರೆಂಟ್ ನಿಂತು ಬಿಡ್ತದೆ. ಅದಕ್ಕೆ ಟು ಗೆಟ್ ದ ಕಂಟಿನ್ಯೂಸ್ ಫ್ಲೋ ಆಫ್ ಕರೆಂಟ್ ಯು ಶುಡ್ ಕನೆಕ್ಟ್ ದ ಬ್ಯಾಟ್ರಿ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕರೆಂಟ್. ಅರ್ಥ ಆಯ್ತು? ದಿಸ್ ಈಸ್ ಅಬೌಟ್ ಕರೆಂಟ್. ಓಕೆ, ನಾವು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಒಂದು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡೋಣ. ಒನ್ ಮೋರ್ ಪಾಯಿಂಟ್ ಹಿಯರ್ ಐ ವಾಂಟ್ ಟು ಟೆಲ್ ಯು. ನಿಮಗೆ ಗೊತ್ತಾಯ್ತಿದೆ ವಾಟ್ ಈಸ್ EMF, ವಾಟ್ ಈಸ್ ವೋಲ್ಟೇಜ್ ಅಂತ ಗೊತ್ತಾಯ್ತು. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಒಂದೇ, EMF ಅಂದ್ರೆ ಒಂದೇ, ವೋಲ್ಟೇಜ್ ಅಂದ್ರೆ ಒಂದೇ. ಯಾವ ರೀತಿ ಬ್ಯಾಟರಿ ವರ್ಕ್ ಮಾಡ್ತೈತೆ ನಿಮಗೆ ಗೊತ್ತಾಯ್ತು, ಹೌದಾ? ಓಕೆ, ನಾವು ಒನ್ ಮೋರ್ ಪಾಯಿಂಟ್ ಹಿಯರ್. ಈಗ ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಿದ, ಬ್ಯಾಟ್ರಿ ಕನೆಕ್ಟ್ ಮಾಡಿ ಅದು ಏನು ಪ್ರೊವೈಡ್ ಮಾಡ್ತೈತಿ? ಪೊಟೆನ್ಷಿಯಲ್ ಡಿಫರೆನ್ಸ್. ಅದಕ್ಕೆ V ಅಂತ, V ಅಂತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಸ್ ಓಡಾಕ್ ಸ್ಟಾರ್ಟ್ ಮಾಡ್ತಾವೆ. ಯಾಕೆ ಓಡಾಕ್ ಸ್ಟಾರ್ಟ್ ಮಾಡ್ತಾವ? ಎಲೆಕ್ಟ್ರಿಕ್ ಫೀಲ್ಡ್ ಸೆಟ್ ಅಪ್ ಆಗ್ತದೆ. ಹೌದಾ? ಎಸ್ ನಾವೊಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಎ ಕಂಡಕ್ಟರ್ PQ ಆಫ್ ಲೆಂತ್ L ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕ್ಯಾಪಿಟಲ್ E. ನಾನು ಒಂದು ಕಂಡಕ್ಟರ್ ನ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೇನೆ. ಅದರ ಹೆಸರು PQ, ಅದರ ಲೆಂತ್ L ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A. ಹೌದಾ? ಓಕೆ, ಈಗ ನೋಡೋಣ. ಲೆಟ್ ದ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್ ಇಸ್ ಕನೆಕ್ಟೆಡ್ ಟು ದ ಬ್ಯಾಟರಿ ವಿಚ್ ಪ್ರೊವೈಡ್ಸ್ ಎ ವೋಲ್ಟೇಜ್ V. ಹೌದಾ? ಆ ಎರಡು ಎಂಡ್ಗಳನ್ನ P ಮತ್ತು Q ಎಂಡ್ಗಳನ್ನ ಬ್ಯಾಟರಿ ಕನೆಕ್ಟ್ ಮಾಡಿ ಬ್ಯಾಟರಿ ಮುಖಾಂತರ V ವೋಲ್ಟೇಜ್ ಅನ್ನು ಸಪ್ಲೈ ಮಾಡಿ. V ವೋಲ್ಟೇಜ್ ಸಪ್ಲೈ ಮಾಡೋದಕ್ಕೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದ್ದಾಗ ಆಲ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಕಂಡಕ್ಟರ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಎಲೆಕ್ಟ್ರಿಕಲ್ ಫೋರ್ಸ್. That force experienced by the electrons, force experienced by the electrons is what? F is equal to Q into E. Q is the charge on each electron. Charge on each electron is small e with a capital E. Minus minus charge on each electron is minus. So that called equation 1. It hangs on the water. Previous chapter ನಾವು ಓದಿದ್ದೇವೆ. Electric field at a point is defined as amount of electrical force experienced by the electron ಅಥವಾ charge. F is equal to E. ಹೌದಾ? ಇಷ್ಟು ಫೋರ್ಸ್ V ವೋಲ್ಟೇಜ್ ಅನ್ನ ಬ್ಯಾಟರಿ ಮುಖಾಂತರ ನೀವು ಕಂಡಕ್ಟರ್ ಸಪ್ಲೈ ಮಾಡಿದಾಗ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾಯಿತು. ಈ ಎಲೆಕ್ಟ್ರಿಕ್ ಫೀಲ್ಡ್ ಉಂಟಾದಾಗ ಆ ಎಲೆಕ್ಟ್ರಾನ್ ಮೇಲೆ ಇಷ್ಟು ಫೋರ್ಸ್ ಉಂಟಾಯಿತು. ಅಂದ್ರೆ ಯಾವ ಬಲಪ್ರಯೋಗ ಆಯಿತು, ಎಲೆಕ್ಟ್ರಿಕಲ್ ಫೋರ್ಸ್ ಎಕ್ಸ್ಪ್ರೆಷನ್ ಆಗುತ್ತೋ ದೇ ಸ್ಟಾರ್ಟ್ ಎಕ್ಸಲರೇಟಿಂಗ್ ಇನ್ ದಿಸ್ ಡೈರೆಕ್ಷನ್. ಹೌದಾ? ಯಾವ ಡೈರೆಕ್ಷನ್ ಎಕ್ಸಲರೇಟ್ ಆಗ್ತಾವ? ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಯಾವ ಬಲ ಪ್ರಯೋಗ ಈ ದಿಕ್ಕಿ ಆಗ್ತದ, ಹೌದಾ? ಈ ಕಡೆ ಫೋರ್ಸ್ ಎಕ್ಸ್ಪ್ರೆಸ್ ಮಾಡಿ, ಈ ಕಡೆ ಎಕ್ಸಲರೇಟ್ ಆಗ್ತಾವ. acceleration experienced by the acceleration produced with the electron. Therefore, acceleration of the electrons is what?
A is equal to force experienced divided by mass of each electron. ಎಷ್ಟು ಫೋರ್ಸ್ ಇರುತ್ತೆ ಮೈನಸ್ E into capital E divided by m. ಹೌದಾ? ಸೊ ಈ ಕಡೆ ಎಕ್ಸಲರೇಟ್ ಆಗುತ್ತೆ. ಎಕ್ಸಲರೇಟ್ ಆಗುತ್ತೆ ಅಂದ್ರೆ when the electron is accelerating in this direction, ಈ ಕಡೆ ಎಕ್ಸಲರೇಟ್ ಆಗುವಾಗ they collide or ಡಿಕ್ಕಿ ಹೊಡಿತಾವ with the other heavy fixed ions present inside the conductor. ಅವು ಈ ಕಡೆ ಎಕ್ಸಲರೇಟ್ ಆಗುವಾಗ ಏನ್ ಮಾಡ್ತಾವಂತ ಬೇರೆ ಅಯಾನ್ಸ್ ಫಿಕ್ಸ್ಡ್ ಅಯಾನ್ಸ್ ಗಳಿಗೆ ಡಿಕ್ಕಿ ಹೊಡಿತಾವ. ಹೌದಾ? ಡಿಕ್ಕಿ ಹೊಡೆದಾಗ ಆಫ್ಟರ್ ದ ಕೊಲಿಷನ್ ದೇ ಗೆಟ್ ಎಕ್ಸ್ಟ್ರಾ ವೆಲಾಸಿಟಿ. ನೋಡಿ ಈಗ ಇಲ್ಲೊಂದು ಅಯಾನ್ ಐತಿ, ಇದಕ್ಕೆ ಬಂದು ಡಿಕ್ಕಿ ಹೊಡೆದ ಹಿಂಗೆ ಪಾಸ್ ಆಗುತ್ತೆ. ಹೌದಾ? ಹಿಂಗೆ ಪಾಸ್ ಆಗುವಾಗ ದೇ ಗೇನ್ ಎಕ್ಸ್ಟ್ರಾ ವೆಲಾಸಿಟಿ ವಿಚ್ ಇಸ್ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ. ಹೌದಾ? ಈ ಎಲೆಕ್ಟ್ರಾನ್ ಇನ್ನೊಂದು ಅಯಾನ್ಗೆ ಅಥವಾ ಎಲೆಕ್ಟ್ರಾನ್ ಕೊಲೈಡ್ ಆಗಕ್ಕೆ ಏನು ಸಮಯ ತೆಗೆದುಕೊಳ್ತದಲ್ಲ, ಸಮಯ ದಟ್ ಇಸ್ ಕಾಲ್ಡ್ ವಾಟ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರೀತೀವಿ. ದ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಕೊಲಿಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ವಾಟ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರೀತೀವಿ. ಅದೆಷ್ಟಿರ್ತದ 10⁻⁻14 ಸೆಕೆಂಡ್. ನೋಡ್ರಿ, ಈ ಎಲೆಕ್ಟ್ರಾನ್ ಇನ್ನೊಂದು ಅಯಾನ್ಗೆ ಡಿಕ್ಕಿ ಹೊಡಿಲಿಕ್ಕೆ ಎಷ್ಟು ಟೈಮ್ ತಗೊಳ್ತೈತಿ, ಎಷ್ಟು ಸೆಕೆಂಡ್ ಡಿಕ್ಕಿ ಹೊಡಿತದೋ 10⁻14 ಸೆಕೆಂಡ್ ಅಲ್ಲಿ ಡಿಕ್ಕಿ ಹೊಡಿತದ. ಡಿಕ್ಕಿ ಕೊಲೈಡ್ ಆದ್ಮೇಲೆ ಎಕ್ಸ್ಟ್ರಾ ವೆಲಾಸಿಟಿ ಪಡ್ಕೊಂಡು ಮತ್ತೆ ಹೊರ ಬರ್ತಾವ. ಈಗ ನೋಡ್ರಿ, ಎರಡು ವೆಹಿಕಲ್ಸ್ ಹೊಂಟಿರ್ತಾವ ಒಂದೇ ದಿಕ್ಕಿ. ಒಂದು ಸ್ಕೂಟ್ರು 40 km/h ಒಂದು ಸ್ಕೂಟರ್ ಹೊಂಟೈತಿ. ಮುಂದೆ 40 km/h ಒಂದು ಸ್ಕೂಟರ್ ಹೊಂಟೈತಿ MIT. ಹೌದಾ? 90 km/h ಒಂದು ರಾಯಲ್ ಎನ್ಫೀಲ್ಡ್ ಐತಿ. ಎರಡು ಒಂದೇ ದಿಕ್ಕಿ ಕೆಲಸ ಆಗ್ತಾವ. MIT ಒಂದೇ ದಿಕ್ಕಿ ಹೊಂಟಾನ, ರಾಯಲ್ ಎನ್ಫೀಲ್ಡ್ ಒಂದೇ ದಿಕ್ಕಿ ಹೊಂಟಾನ. ರಾಯಲ್ ಎನ್ಫೀಲ್ಡ್ ಫೋನ್ ಸ್ವಲ್ಪ ಟಚ್ ಮಾಡ್ತಾರೆ MIT, ಅದು ಸ್ಲೋ ಆಗಿ ಬಿಡ್ತದ, ಲಗಾಟ ಹೊಡೆದ್ಬಿಡ್ತದೆ. ಒಂದು ಸ್ಪೀಡ್ ಹೋಗ್ಬೇಕಂದ್ರ ಒಂದೇ ದಿಕ್ಕಿಗೆ ಚಲಿಸುವಾಗ ಎರಡು ವಸ್ತುಗಳು ಡ್ಯಾಶ್ ಮಾಡಿದ್ರೆ ಅವ್ರ ವೆಲಾಸಿಟಿ ಜಾಸ್ತಿ ಆಗ್ತೈತಿ. ಹಂಗ ಇಲ್ಲಿ ಎಲೆಕ್ಟ್ರಾನ್ ಇದೇ ದಿಕ್ಕಿಗೆ ಕೆಲಸ ಐತಿ, ಇನ್ನೊಂದು ಎಲೆಕ್ಟ್ರಾನ್ ಇದೇ ದಿಕ್ಕಿಗೆ, ಅವೆರಡು ಸ್ಪೀಡ್ ಡಿಫ್ರೆಂಟ್ ಐತಿ. ಹಿಂಗಾಗಿ ಅವೇನ್ ಮಾಡ್ತಾವ, ಒಂದಕ್ಕೊಂದು ಕೊಲೈಡ್ ಆದಾಗ ಆಫ್ಟರ್ ಕೊಲಿಷನ್ ದೇ ಗೆಟ್ ಎಕ್ಸ್ಟ್ರಾ ವೆಲಾಸಿಟಿ. ಯಾವ ದಿಕ್ಕಿಗೆ? ಈ ದಿಕ್ಕಿಗೆ, ಅಂದ್ರ ಅಪೋಸಿಟ್ ಟು ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. That extra velocity gained by the electrons in a direction opposite to the direction of electric field is called what? Drift velocity ಅಂತ ಕರೀತೀವಿ. ಅರ್ಥ ಆಗುತ್ತೆ? When the electrons are accelerated in this direction, they collide with other free electrons or ions, and after collision they get extra velocity. That extra velocity gained by the electrons is called what? Drift velocity ಅಂತ ಕರೀತೀವಿ. ಹೌದಾ? ಹಂಗಾರ ಡ್ರಿಫ್ಟ್ ವೆಲಾಸಿಟಿ ಯಾವ ಬರುತ್ತೆ? ಆಫ್ಟರ್ ರಿಲ್ಯಾಕ್ಸೇಷನ್ ಟೈಮ್. ಹೇಳಿ ನಿಮಗ, ಈ ಎಲೆಕ್ಟ್ರಾನ್ ಸ್ವಲ್ಪ ಸಮಯ ತೆಗೆದುಕೊಳ್ತೈತಿ. ಎಷ್ಟು? ಕೊಲೈಡ್ ಆದಾಗ ಸಮಯ ಅದ್ಯಾವುದು? 10⁻14 ಸೆಕೆಂಡ್. ಆ 10⁻14 ಸೆಕೆಂಡ್ ಆಮೇಲೆ ಎಕ್ಸ್ಟ್ರಾ ವೆಲಾಸಿಟಿ ಬರ್ತದ. ಅಂದ್ರೆ ಡ್ರಿಫ್ಟ್ ವೆಲಾಸಿಟಿ ಈಸ್ ಗೇನ್ಡ್ ಬೈ ಆಫ್ಟರ್ ರಿಲ್ಯಾಕ್ಸೇಷನ್ ಟೈಮ್. ಹೌದಿಲ್ಲ? ಆ ಡ್ರಿಫ್ಟ್ ವೆಲಾಸಿಟಿ ಯಾವ ಬರುತ್ತೆ? ಆಫ್ಟರ್ ರಿಲ್ಯಾಕ್ಸೇಷನ್ ಟೈಮ್ ಬರ್ತೈತಿ. ಹಂಗಾರೆ ಬಿಫೋರ್ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವಾಟ್ ಇಸ್ ದ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ಸ್? 0 ಇತ್ತು. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡದೇ ಇದ್ದಾಗ ಇನಿಷಿಯಲ್ ವೆಲಾಸಿಟಿ 0 ಇತ್ತು. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರಿ, ಎಲೆಕ್ಟ್ರಾನ್ಸ್ ಎಕ್ಸಲರೇಟ್ ಆಗ್ತಾವೆ, ಎಕ್ಸಲರೇಟ್ ಕೊಲೈಡ್ ಆದವು. ಆಫ್ಟರ್ ಕೊಲಿಷನ್ ದೇ ಗೆಟ್ ಎಕ್ಸ್ಟ್ರಾ ವೆಲಾಸಿಟಿ. ದಟ್ ಇಸ್ ಕಾಲ್ಡ್ ವಾಟ್? ಫೈನಲ್ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ ಅಂತ. ಹಂಗಾರೆ ಲೆಟ್ an electron get drifted. Let electron is drifted with velocity Vd after a relaxation time tau. Therefore, we have final velocity equal to initial velocity plus acceleration to time. What is the equation for first equation of motion?
ಇಲ್ಲಿ ಫೈನಲ್ ವೆಲಾಸಿಟಿ ಏನಾಗಿದೆ, ಡ್ರಿಫ್ಟ್ ವೆಲಾಸಿಟಿ ಆಗಿದೆ. ಫೈನಲ್ ಇಂಟಿಗ್ರೇಟ್ ವೆಲಾಸಿಟಿ ವಾಟ್ ವೆಲಾಸಿಟಿ, ದಟ್ ಇಸ್ ಡ್ರಿಫ್ಟ್ ವೆಲಾಸಿಟಿ. ಆಮೇಲೆ ಇನಿಷಿಯಲ್ ವೆಲಾಸಿಟಿ ಐತಿ 0 ಐತಿ ಪ್ಲಸ್ ಎಕ್ಸೆಲರೇಷನ್ ಐತಿ ಮೈನಸ್ e ಇಂಟು ಕ್ಯಾಪಿಟಲ್ E ಡಿವೈಡ್ ಬೈ m ಐತಿ. ಇಲ್ಲಿ t ಅಂದ್ರೇನು, ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಟೌ ಆಗಿದೆ. ಹೌದಾ? therefore drift velocity is equal to minus e into capital E into tau divided by m. This is the expression for drift velocity. ಮೂರು ಮಾರ್ಕ್ಸ್ ಅರ್ಥ ಆಯ್ತು. Now what is the definition of drift velocity? Drift velocity is defined as it is the velocity with which the free electrons get drifted in a direction opposite to the direction of applied electric field. Define drift velocity and derive the expression of it. Drift velocity is defined as it is the average velocity with which the free electrons present inside the conductor are drifted in a direction opposite to the direction of applied electric field. Getting the idea? Okay, note down.